ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕವ್ರೆ, ಪ್ರತಿದಿನದ ಹಾಗೆ ಮಾಡ್ತಿದ್ದಿದ್ದು ಎಲ್ಲ ಕೆಲಸನೂ ಮುಗೀತು. ಬೇರೆ ಏನಾದರೂ ಬೇಕಾದರೆ ಹೇಳಿ ಮಾಡಿಟ್ಬಿಟ್ಟು ಹೋಗ್ತೀನಿ. ಬೇಡ ಬೇಡ, ಇವತ್ತಿಗೆ ನೀವು ಇಷ್ಟು ಮಾಡಿದ್ದೇ ಹೆಚ್ಚು. ನೀವು ಹೊರಡ್ಬೋದು. ಸರಿ. ಪಾರ್ವತಿ ಅವರೇ, ಒಂದು ನಿಮಿಷ ಬರ್ತೀನಿ. ತಗೊಳ್ಳಿ. ಅಖಿಲ, ರಾಣ ಈ ಊರಲ್ಲೇ ಇದ್ದಾನೆ ಅಂತ ಮಾತ್ರ ಗೊತ್ತಾಗಿರೋದು. ಅಷ್ಟಕ್ಕೆ ನಾವಿಷ್ಟು ನೆಮ್ಮದಿ ಕಂಡುಕೊಂಡಿದ್ದೀವಿ. ಆದರೆ ಪೊಲೀಸ್ ಅವ್ರಿಗೆ ಅವನ ಮನೇನೇ ಇನ್ನೂ ಪತ್ತೆ ಮಾಡೋಕ್ಕಾಗಲಿಲ್ವಲ್ಲ. ನಾನು ಅದೇ ಆತಂಕದಲ್ಲೇ ಇದ್ದೀನಿ ರಘು. ನಮ್ಮಿಬ್ಬರು ಸೊಸೆ ಅಂದ್ರೆ ಸೀಮಂತ ದಿನದ ಒಳಗೆ ರಾಣನ ಹಿಡಿದು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಅವನು ಸಿಕ್ಕು ಬಿದ್ದಿದ್ರೆ ನಮ್ಮ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗಿರೋದು, ನಮಗೆ ನೆಮ್ಮದಿ ಸಿಕ್ಕಿರೋದು. ಆದರೆ ಈಗ ಇವತ್ತೇ ಸೀಮಂತ, ಆದರೆ ರಾಣ ಇರೋ ಜಾಗನೇ ಪತ್ತೆ ಆಗಿಲ್ಲ. ನಾವು ಅಂದ್ಕೊಂಡ ಹಾಗೆ ನಮ್ಮ ಮಗ ಸೊಸೆನ ಇವತ್ತು ಮನೆಗೆ ವಾಪಸ್ ಕರ್ಕೊಂಡು ಬರೋಕ್ಕಾಗುತ್ತೋ ಇಲ್ವೋ? ಒಂದೊಂದ್ಸಲ ಪಡ್ಕೊಳ್ಳೋ ಹಂಬಲಕ್ಕಿಂತ ಕಳ್ಕೊಳ್ಳೋ ಭಯ, ನಮ್ಮವರಿಂದ ದೂರನೇ ಉಳಿಯೋ ಭಯ ತುಂಬ ದೊಡ್ಡದಾಗ್ಬಿಡುತ್ತಲ್ವಾ? ಇಲ್ಲ, ಇನ್ನು ನನ್ನ ಮಗ ಸೊಸೆನ ದೂರ ಇಟ್ಟು ಬದುಕೋ ಶಕ್ತಿ ನನಗಿಲ್ಲ ರಘು. ಈ ರಾಣ ಅನ್ನೋ ರಾಕ್ಷಸ ಆದಷ್ಟು ಬೇಗ ಪೊಲೀಸರ ಕೈಗೆ ಸಿಕ್ಕ ಬೀಳೋ ಹಾಗಾಗ್ಲಿ ತಂದೆ. ರಘು, ಇನ್ವೆಸ್ಟಿಗೇಟಿಂಗ್ ಆಫೀಸರ್ ರುದ್ರೇಗೌಡರು ಫೋನ್ ಮಾಡ್ತಿದ್ದಾರೆ. ಒಂದು ನಿಮಿಷ. ಹಲೋ ರುದ್ರೇಗೌಡ್ರೆ, ಹೇಳಿ. ಹೌದಾ? ಥ್ಯಾಂಕ್ ಯು ಸೋ ಮಚ್. ರುದ್ರೇಗೌಡ್ರೆ, ನನಗೆ ಇನ್ನೊಂದು ಸಹಾಯ ಮಾಡ್ಬೋದಾ ನೀವು? ದಯವಿಟ್ಟು ಅವನನ್ನ ತಕ್ಷಣ ಅರೆಸ್ಟ್ ಮಾಡಬೇಡಿ. ಅವನಿಗೆ ನೀವು ಅವನನ್ನು ವಾಚ್ ಮಾಡ್ತಾ ಇರೋದು ಗೊತ್ತಾಗದೇ ಇರೋ ಥರ, ಅವನು ಅವನ ಮನೆಯಿಂದ ತಪ್ಪಿಸ್ಕೊಂಡು ಹೋಗದೇ ಇರೋ ಥರ ಒಂದು ಸ್ವಲ್ಪ ಹೊತ್ತು ಕಣ್ಣಿಡ್ಬೋದಾ? ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ರಘು, ಪೊಲೀಸ್ ಅವರು ರಾಣ ಮನೆ ಪತ್ತೆ ಮಾಡ್ತಿರ್ತಾನೆ. ಹೌದು. ಆದ್ರೆ ಅವನ ತಕ್ಷಣ ಅರೆಸ್ಟ್ ಮಾಡಿಸೋದು ಬಿಟ್ಟು ಅವನ ಮನೆಯಿಂದ ಎಲ್ಲೂ ಎಸ್ಕೇಪ್ ಆಗದಿರೋ ಹಾಗೆ ಅವನ ಮೇಲೆ ಒಂದು ಕಣ್ಣಿಟ್ಟರೆ ಸಾಕು ಅಂತ ಹೇಳಿದೆಯಲ್ಲ, ಅದು ಯಾಕೆಂತ ಗೊತ್ತಾಗ್ಲಿಲ್ಲ. ರಾಣನಿಗೆ ನ್ಯಾಯಾಲಯ ಶಿಕ್ಷೆ ಕೊಟ್ಟೇ ಕೊಡುತ್ತೆ. ಆದ್ರೆ ಅದಕ್ಕೂ ಮೊದಲು ಅವನು ನನ್ನ ಮಕ್ಕಳಿಗೆ ಮಾಡಿರೋ ಮೋಸ, ಕೊಟ್ಟಿರೋ ನೋವು ಏನು ಕಡಿಮೆನಾ ರಘು? ಅದಕ್ಕೆ ನನ್ನ ಮಕ್ಕಳ ತಾಯಿಯಾಗಿ, ಪಾರ್ವತಿಯ ಅತ್ತೆಯಾಗಿ ನಾನು ಅವನನ್ನ ಹೇಗೆ ಸುಮ್ಮನೆ ಬಿಡಕ್ಕಾಗುತ್ತೆ? ರಾಣ ಇಷ್ಟು ದಿನ ಉಪ್ಪು ತಿಂದಿದ್ದೇ ಆಯ್ತು. ಈಗ
ನೀರು ಕುಡಿಲೇಬೇಕಲ್ವಾ? ಅರಸನ ಕೋಟೆಯ ಯಜಮಾನಿಯಾಗಿ ನಾನು ನಿಭಾಯಿಸಬೇಕಾಗಿರೋ ಕರ್ತವ್ಯ ಇದೆ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಸಮಯಾವಕಾಶ ಬೇಕು. ಅದಕ್ಕೆ ನಾನು ರುದ್ರೇಗೌಡ್ರ ಹತ್ರ ಹಾಗೆ ಹೇಳಿದ್ದು. ದೊಡ್ಡ ಯಜಮಾನ್ರೆ, 5 ಜನ ಮುತ್ತೈದರಿಗೂ ಹೇಳಿ ಬಂದಾಯಿತು. ಸಮಾರಂಭ ಶುರು ಆಗಕ್ಕೆ 10 ನಿಮಿಷ ಮುಂಚೆ ಬಂದ್ಬಿಡ್ತಾರೆ. ಓ ಸೂಪರ್ ಸರ್ತಿ. ಆದರೆ ದೇವಸ್ಥಾನಕ್ಕೆ ಹೋಗಿರೋ ಪಾರ್ವತಿ ಇನ್ನೂ ಬಂದೇ ಇಲ್ವಲ್ಲ? ನಾನು ಬಂದಾಯಿತು. ನೋಡಿದ್ರ ಯಜಮಾನ್ರೆ, ನನ್ನನ್ನೊಬ್ಬಳನ್ನ ದೇವಸ್ಥಾನಕ್ಕೆ ಕಳ್ಸೋದಕ್ಕೆ ನೀವೆಷ್ಟು ಹೆದರ್ಕೊಂಡ್ರಿ. ಈಗ ನೋಡಿ ಎಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ಎಷ್ಟು ಬೇಗ ಸುರಕ್ಷಿತವಾಗಿ ಬಂದಿದ್ದೀನಿ ಅಂತ. ಪಾರು, ನೀನು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ದ? ಹೌದು, ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ನಾನು ದೇವಸ್ಥಾನಕ್ಕೆ ಹೋಗಿದ್ದು, ಇವಾಗ ದೇವಸ್ಥಾನದಿಂದನೇ ಬರ್ತಾ ಇದ್ದೀನಿ. ಹಾಗಾದ್ರೆ ಪ್ರಸಾದ ಎಲ್ಲಿ? ಓ ಅದಾ, ಕ್ಷಮಿಸಿ ಯಜಮಾನ್ರೆ, ಆಟೋದಲ್ಲೇ ಮರ್ತು ಇಳಿದ್ಬಿಟ್ಟೆ. ಅದಕ್ಕೆ ಯಾಕೆ ಸಾರಿ ಕೇಳ್ತಾ ಇದೆಯಾ? ನೀನು ಯೂಶಲಿ ದೇವಸ್ಥಾನಕ್ಕೆ ಹೋದ್ರೆ ಪ್ರಸಾದ ತೊಗೊಂಬರ್ತೀಯಲ್ಲ, ಅದಕ್ಕೆ ಕೇಳಿದೆ. ಸದ್ಯ ಇವತ್ತಾದರೂ ಆಟೋಲ್ ಬಂದಿಲ್ಲ, ಅದೇ ಸಮಾಧಾನ ನಮಗೆ ಅಲ್ವಾ ದೊಡ್ಡ ಯಜಮಾನ್? ಹೌದು ಸರ್ತಿ. ಅಕ್ಕ, ನಾನು ಬಾವ ಸೇರ್ಕೊಂಡು ಡೆಕೋರೇಷನ್ಸ್ ಎಲ್ಲ ಮಾಡಿ ಮುಗಿಸಿದೀವಿ. ಅಪ್ಪ ಬಾವ ಸೇರ್ಕೊಂಡು ಅಡುಗೆ ಎಲ್ಲ ಮಾಡಿ ಮುಗಿಸಿದ್ದಾರೆ. ಮತ್ತೆ ನಾನು ಮೊಸರನ್ನಕ್ಕೆ ದಾಳಿಂಬೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸಾವಿತ್ರಕ್ಕನ ಹತ್ರ ಇನ್ನೊಂದೆರಡು ರೆಸಿಪಿ ಇದೆ, ಅದನ್ನ ಬಾವ ಮಾಡಿ ಮುಗಿಸ್ಬಿಟ್ರೆ ನಮ್ಮ ಗಂಡು ಮಕ್ಳು ಕೆಲಸ ಮುಗೀತು ಅಲ್ವಾ ಬಾಬಾ? ಹೌದು ಬಾ ಮೈದಾ. ನನಗೆ ಮುಂದಿನ ಜನ್ಮ ಅನ್ನೋದಿದ್ರೆ ನೀವೇ ನನಗೆ ಗಂಡನಾಗಿ ಬರಬೇಕು ಯಜಮಾನ್ರೆ. ಅಪ್ಪ, ನೀನೇ ನನಗೆ ಅಪ್ಪನಾಗಿ ಬರಬೇಕು. ಗಣಿ, ನಾನೇ ನಿನ್ನ ತಮ್ಮನಾಗ ಬಿಡ್ತೀನಿ ಬಿಡಕ್ಕ. ಸಾರು, ಸಂತೋಷಕ್ಕೂ ನಿನ್ನ ಕಣ್ಣಲ್ಲಿ ನೀರು ಬರೋದು ನಮ್ಮ 3 ಜನಕ್ಕೂ ಇಷ್ಟ ಇಲ್ಲ. ನೀನು ಯಾವಾಗಲೂ ನಗ್ತಾ ಇರಬೇಕು. ಎಲ್ಲಿ ನಗು. ಪಾರು, ಈಗ ಇನ್ನೂ 10:15, ಸೀಮಂತಕ್ಕೆ ಇನ್ನೂ ತುಂಬ ಸಮಯ ಇದೆ. ನಿನ್ನ ಮುಖದಲ್ಲಿ ಆಯಾಸ ಎದ್ದು ಕಾಣ್ತಾ ಇದೆ. ಒಂದು 10 ನಿಮಿಷ ಹೋಗಿ ಸುಧಾರಿಸುವ. ಅಷ್ಟರಲ್ಲಿ ನಾವು 3 ಮಿಕ್ಕಿದ್ದೆಲ್ಲ ರೆಡಿ ಮಾಡ್ಬಿಡ್ತೀವಿ. ದೊಡ್ಡ ಯಜಮಾನ್ರೆ, ಸೀಮಂತಕ್ಕೆ ಅತ್ತೆ ಮನೆಯವ್ರು ಕೊಟ್ಟು ಸೀರೆನೇ ಉಟ್ಕೋಬೇಕು. ಆದರೆ ಈಗೇನು ಮಾಡೋದು? ದೊಡ್ಡ ಯಜಮಾನ್ರೆ, ನೀವು ಪಾರ್ವತಿ ಅರಸನಕೋಟೆಗೆ ಹೋಗಲಿಲ್ಲ ಅಂತ ಅಪ್ಪವರು ತುಂಬ ಮನಸ್ಸಿಗೆ ತೊಗೊಂಡ್ಬಿಟ್ಟು ಅಂತ ಕಾಣುತ್ತೆ. ಹಿಂದೆ ಇದ್ದರೆ ಅಮ್ಮವ್ರು ಮರೆತರು ಅಪ್ಪವ್ರು ತಮ್ಮ ಕರ್ತವ್ಯ ಮರಿತಾ ಇರಲಿಲ್ಲ. ಈಗಲೂ ಮರ್ತಿಲ್ಲ ಹನುಮಂತು? ಕ್ಷಮಿಸಿ ಅಪ್ಪವ್ರೆ, ನಿಮ್ಮ ಸೊಸೆ ಸೀಮಂತ ಬಡವರು ನಮ್ಮಿಂದ ಇಷ್ಟೇ ಮಾಡೋಕ್ಕಾಗಿದ್ದು. ಹೃದಯ ಶ್ರೀಮಂತಿಕೆ ಇದೆಯಲ್ಲ ಹನುಮಂತು, ಅಷ್ಟು ಸಾಕು. ನಾನೀಗ ಇಲ್ಲಿ ಯಾಕೆ ಬಂದಿದ್ದೀನಿ ಗೊತ್ತಾ? ನನ್ನ 2 ಸೊಸೆಂದರು ತಾಯಿ ಆಗ್ತಿದ್ದಾರೆ.
ಒಬ್ಬಳು ಸೊಸೆ ಸೀಮಂತ ಅರಸನಕೋಟೆಯಲ್ಲಿ ನಡೀತಾ ಇದೆ, ಇನ್ನೊಬ್ಳು ಸೊಸೆ ಸೀಮಂತ ಇಲ್ಲಿ ನಡೀತಾ ಇದೆ. ಅದಕ್ಕೆ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಆದರೆ ಈ ಬೇಸರ ಹೋಗ್ಬೇಕು ಅಂದ್ರೆ ಇರೋದು ಒಂದೇ ಒಂದು ದಾರಿ. ಏನಪ್ಪ? ಚೌಕಬಾರ ಆಟ ಆಡೋದು. ಚೌಕಾಬಾರ ಆಟನಾ? ಹಾ, ನಂಗೆ ತುಂಬ ಬೇಜಾರಾದ್ರೆ ಚೌಕಬಾರ ಆಟ ಆಡಿದ್ರೆ ಆ ಬೇಸರ ಹೊರಟೋಗುತ್ತೆ. ಅರಸನಕೋಟೆಯಲ್ಲಿ ನನಗೂ ಅಖಿಲಾಗ್ ಮಾತ್ರ ಈ ಆಟದ ಬಗ್ಗೆ ಆಸಕ್ತಿ. ಆದರೆ ಅಖಿಲ ತುಂಬಾನೇ ಬ್ಯುಸಿ ಇದ್ದಾಳೆ. ಅದಕ್ಕೆ ಅವಳನ್ನ ಡಿಸ್ಟರ್ಬ್ ಮಾಡೋಕ್ಕೆ ನನಗೆ ಮನಸ್ಸಾಗಲಿಲ್ಲ. ಅದಕ್ಕೆ ಇಲ್ಲಿ ನಮ್ಮ ಹಳೆ ಹುಲಿ ಹನುಮಂತಗೆ ಏನಾದರೂ ಚೌಕೋಬಾರ ಆಟ ಗೊತ್ತಿದ್ರೆ ಒಂದೆರಡು ಆಟ ಆಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ಆ ಆಟದಲ್ಲಿ ನಾನು ಸ್ವಲ್ಪ ವೀಕೆ ಅಪ್ಪೋರೆ. ಮಾವ, ನಾನು ಈ ಆಟ ಆಡೋದ್ರಲ್ಲಿ ಎತ್ತಿದ ಕೈ. ದಿನಕ್ಕೆ ಒಂದ್ಸಲನಾದ್ರೂ ನಮ್ಮ ಹಳ್ಳಿಲಿ ಇದ್ದಾಗ ನಾನು ಇದನ್ನ ಆಡ್ತಾ ಇದ್ದೆ. ಹಾಗಾದ್ರೆ ಬಾ, ನಾನು ನೀನು ಇಬ್ಬರೇ ಆಟ ಆಡೋಣ. ಇರಿ ಮಾವ, ಹೋಗಿ ಹುಣಸೆ ಪಚ್ಚಿ ತಗೊಂಡ್ಬರ್ತೀನಿ. ರಘು, ಹನುಮಂತು ಮನೆಗೆ ಹೋಗಿದ್ದಾರೆ. ನಾವು ಅಂದ್ಕೊಂಡ ಹಾಗೆ ಪಾರ್ವತಿ, ರಘು ಚೌಕಾಬಾರ ಆಟ ಆಡೋ ಥರ ಸಂದರ್ಭನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ನಾನು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗ್ಬಿಡ್ಬೇಕು. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಸೀಮಂತದ ಮುಹೂರ್ತ. ಅಷ್ಟೊತ್ತಿಗೆ ನನ್ನ ಮಗ ಸೊಸೆನ ಅವರ ಸ್ವಂತ ಮನೆಗೆ ವಾಪಸ್ ಕರ್ಕೊಂಡು ಬಂದ್ಬಿಡ್ಬೇಕು. ಜೊತೆಗೆ ಆ ರಾಣನ ಚಾಪ್ಟರ್ನ ಕ್ಲೋಸ್ ಮಾಡಬೇಕು. ಅದು ನನ್ನ ಮಕ್ಕಳ ಮೂಲಕನೇ. ಎಸ್ ಪ್ರೀತು, ಅತ್ತೆ, ಪ್ರೀತು ಇಲ್ಲಮ್ಮ? ಅದಕ್ಕೆ ಅಳಿಯಂದ್ರು ಜನನಿಗೆ ಏನೋ ಗಿಫ್ಟ್ ತರೋದಕ್ಕೆ ಹೋಗಿದ್ದಾರೆ. ಹಾಗೆ ಪಾರ್ವತಿ ಅಕ್ಕಂಗೂ ಉಡುಗೊರೆ ತರೋದಕ್ಕೆ ಹೋಗಿದ್ದಾರೆ. ಹೌದಾ? ನಿಮ್ಮ 4 ಜನರ ಸೌಹಾರ್ದ ಯಾವಾಗಲೂ ಹೀಗೇ ಇರಲಿ ಅಂತ ಹಾರೈಸ್ತೀನಮ್ಮ. ಜನನಿ, ನಾನು ಹನುಮಂತು ಮನೆಗೆ ಹೋಗಿರ್ತೀನಿ. ಪ್ರೀತು ಬಂದಮೇಲೆ ಅಲ್ಲಿಗೆ ಬರಕ್ಕೆ ಹೇಳ್ತೀಯಾ? ಸರಿ ಅತ್ತೆ. ಅತ್ತೆ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಆದರೂ ಕೆಲವೊಂದ್ಸರಿ ಕೆಲವು ಸಂದರ್ಭಗಳು ನಮ್ಮ ವಿರುದ್ಧವಾಗಿ ನಿಂತಿರೋ ಎಷ್ಟೋ ಉದಾಹರಣೆ ಇದೆ. ಅದಕ್ಕೆ ಇದನ್ನು ಕೇಳ್ತಾ ಇದ್ದೀನಿ. ಇವತ್ತು ನಿಜವಾಗ್ಲೂ ಪಾರ್ವತಿ ಅಕ್ಕನ ಸೀಮಂತನೂ ಇದೇ ಮನೆಯಲ್ಲೇ ನಡೆಯುತ್ತಲ್ವಾ? ಖಂಡಿತ ಖಂಡಿತ ನಡೆಯುತ್ತೆ. ಇದರಲ್ಲಿ ಅನುಮಾನನೇ ಇಲ್ಲ. ನಾನು ನಿಮ್ಮ ಮಾವ ಹೋಗಿ ಆದಿ ಪಾರ್ವತಿನ ಅರಸನಕೋಟೆಗೆ ಕರ್ಕೊಂಡು ಬರ್ತೀವಿ. ಪಾರ್ವತಿ ಸೀಮಂತ ಇವತ್ತು ಇಲ್ಲೇ ನಡೆಯುತ್ತೆ. ಅದಕ್ಕೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಅದು ಪಾರ್ವತಿನ ಇಲ್ಲಿ ಕರ್ಕೊಂಬರಕ್ಕೆ ನನ್ನಿಂದ ಏನಾದರೂ ಪ್ರಯತ್ನ ಮಾಡ್ಬೋದಾ ಅಂತ ನೋಡ್ತೀನಿ. ರತ್ನವೇಣಿ, ಅದರ ಅಗತ್ಯ ಇಲ್ಲ. ನಾನು ರಘು ಆದಿ ಪಾರ್ವತಿನ ಕರ್ಕೊಂಡು ಬಂದೇ ಬರ್ತೀವಿ ಅನ್ನೋ ನಂಬಿಕೆ ನನಗಿದೆ. ಪಾರ್ವತಿ, ಈ ಆಟದಲ್ಲಿ ನಾನು ಹಳೆ ಹುಲಿ, ಗೊತ್ತಾ? ಸೋಲನೋ ಮಾತೇ ಇಲ್ಲ. ನಾನು ಅಷ್ಟೇ ಮಾವ. ಓ, ಹಾಗಾದ್ರೆ ನಾನು ಸೋಲ್ತೀಯಾ? ಬರೀ ಆಟದಲ್ಲಿ ಮಾತ್ರ ಮಾವ? ವೆರಿ ಗುಡ್. ಆಟದಲ್ಲಿ ಯಾವಾಗಲೂ ಹೀಗೆ ಸ್ಪೋರ್ಟಿವ್ ಆಗಿರಬೇಕು. ಎದುರಾಳಿ ಯಾರೇ ಆಗಿರಲಿ. ಖಂಡಿತ. ಶುರು ಮಾಡೋಣ? ಒಂದು ನಿಮಿಷ. ಆಟಕ್ಕೆ ಒಂದು ಷರತ್ತು ಇರಬೇಕಲ್ವಾ? ಒಂದು ಕೆಲಸ ಮಾಡೋಣ. ಗೆದ್ದೋರ್ ಮಾತು ಸೋತವ್ರು ಕೇಳಬೇಕು.
ಅದೇ ಗೆದ್ದವ್ರಿಗೆ ಬಹುಮಾನ. ಓಕೆನಾ? ನೋಡಿ ಮಾವ, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡಿ. ನಾನು ಈ ಆಟದಲ್ಲಿ ಯಾವತ್ತೂ ಸೋತಿದ್ದೇ ಇಲ್ಲ. ಆಮೇಲೆ ನೀವು ಸೋತು ಸುಮ್ಮನೆ ಪಶ್ಚಾತ್ತಾಪ ಪಡ್ಬೇಡಿ. ಪಾರ್ವ, ಏನು ಅಪ್ಪವ್ರನ್ನ ಆಡ್ಕೋತೀಯಾ? ಅಪ್ಪವ್ರನ್ನ ಸೋಲ್ಸ್ಬಿಡ್ತೀಯಾ? ಹನುಮಂತು, ಈ ನಿಷ್ಠೆ ಎಲ್ಲ ನಿನ್ನ ಅಖಿಲಮ್ಮನ ಮುಂದೆ ಇಟ್ಕೋ. ನನ್ನ ಸೊಸೆ ಮಧ್ಯೆ ಬರಬೇಡ. ಸರ್ತಿ ಸುಮ್ಮನಿದ್ ಬಿಡಿ. ಮಾವ ಸೊಸೆ ಒಂದೇನೆ, ನಾವು ಮೂರನೇವ್ರೆ. ನಂತರ ಸೈಲೆಂಟಾಗಿ ಸೈಡಿಗೆ ನಿಂತ್ಕೊಂಬಿಡಿ, ಏನು ಮಾತಾಡಕ್ಕೆ ಹೋಗ್ಬೇಡಿ. 1000ಕ್ಕೆ ಒಂದು ಮಾತು ಹೇಳಿದ್ವಿ ನಾವು. ಶುರು ಮಾಡೋಣ. ನೀವೇ ಶುರು ಮಾಡು. ನೋಡು, ಎರಡೇ. ಮಾವ, ಇನ್ ಒಂದ್ ಕಾಯಿ ಹೊರಗಿದೆ. ಅದೇನಾದ್ರೂ ಒಳಗಡೆ ಹೋದ್ರೆ ನಾನೇ ಗೆದ್ದ ಹಾಗೆ. ನಾನು ಒಳಗೆ ಹೋಗ್ಬಿಟ್ಟೆ. 1 2 3. ನಾನು ಸೋದ್ಬಿಟ್ನಲ್ಲಮ್ಮ, ನನ್ನ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಯಾವ ಪ್ಲಾನ್ ಬಗ್ಗೆ ಮಾತಾಡ್ತಾ ಇದ್ದೀರಪ್ಪ? ಅದೇ ಗೆಲ್ಲಬೇಕು ಅಂತ ಬಂದ ಪ್ಲ್ಯಾನು. ಈಗ ಸೋತಿದ್ದೀನಲ್ಲ, ಗೆದ್ದವಳು ಏನು ಕೇಳ್ತಾಳೋ ಅದನ್ನು ಕೊಡಬೇಕು. ಹಾಗೆಲ್ಲ ತಪ್ಪಿಸ್ಕೊಳ್ಳೋ ಮಾತೇ ಇಲ್ಲ ಮಾವ. ನೀವು ನನಗೆ ಬಹುಮಾನ ಕೊಡಲೇಬೇಕು. ಆಯ್ತಮ್ಮ, ಕೇಳು, ಏನು ಬೇಕು? ಮಾವ, ಸೀಮಂತಕ್ಕೆ ಅತ್ತೆ ಮನೆಯವ್ರು ಕೊಡೋ ಸೀರೆನೇ ಉಟ್ಕೋಬೇಕಂತೆ. ಅದು ಹುಟ್ಟೋ ಮಗುಗೆ ಶ್ರೇಯಸ್ಸಂತೆ. ನಂಗೊಂದು ಸೀರೆ ಕೊಡಿಸ್ತೀರಾ ಮಾವ? ಆದರೂ ನಾನು ಸೋಲ್ಬಾರ್ದಿತ್ತು. ರಘು, ನೀವು ಸೋತ್ಬಿಟ್ರಾ? ರಘು, ಜೀವನದಲ್ಲೇ ಆಗಲಿ ಆಟದಲ್ಲೇ ಆಗಲಿ ನೀವು ಸೋಲೋದನ್ನು ನನ್ನಿಂದ ಸಹಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ಹಾಗಿದ್ದಾಗ ನಿಮ್ಮ ಈ ಸೋಲನ್ನು ನಾನು ಹೇಗೆ ಒಪ್ಕೊಳ್ಳಿ? ಈಗ ನಾನು ಆಡಿದ್ದು ಆಯಿತು, ಸೋತಿದ್ದು ಆಯಿತು, ಇದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು? ಒಂದು ದಾರಿ ಇದೆ. ನಾನು ಆಡ್ತೀನಿ. ನನ್ನ ವಿರುದ್ಧ ಆಡಿ ಗೆಲ್ಲೋದಕ್ಕಾಗತ್ತಾ ಅಂತ ಕೇಳಿ ನಿಮ್ಮನ್ನ ಗೆದ್ದವರಿಗೆ.
ಇದೇನು ರಘು ಹೀಗಾಗೋಯ್ತು? ಅವಳನ್ನು ಆಟದಲ್ಲಿ ಸೋಲಿಸಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅವಳು ಆಟ ಆಡೋಕ್ಕೆ ಹೆದರಿ ಒಳಗಡೆ ಹೋಗ್ಬಿಟ್ಲಲ್ಲ. ಹನುಮಂತನು ಗಾಬರಿ ಆಗಿದ್ದಾನೆ. ಪಾರ್ವತಿ ನೀನು ಎದುರಾಳಿಯಾಗಿ ಆಡಬಾರ್ದು ಅಂತ ಈಗ ಖಂಡಿತ ಅವಳ ತಲೆಯಲ್ಲಿ ಅದನ್ನೇ ತುಂಬಿರ್ತಾನೆ. ರಘು, ನಾವು ಅವಳನ್ನು ಒಪ್ಪಿಸ್ಲೇಬೇಕು. ನೋಡಿ, ನೀವು ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅವಳು ನನ್ನ ಜೊತೆ ಆಡಲೇಬೇಕು. ನಾನು ಆಟದಲ್ಲಿ ಅವಳನ್ನು ಸೋಲಿಸಿ ಬದುಕಿನಲ್ಲಿ ಗೆಲ್ಲಿಸಿ ಅರಸನ ಕೋಟೆಗೆ ಕರ್ಕೊಂಡು ಹೋಗಬೇಕು. ಪ್ಲೀಸ್, ಏನಾದರೂ ಮಾಡಿ.